RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಕಲಬುರಗಿ ನಗರದ ಹೊರವಲಯದಲ್ಲಿ ಇರುವ ಏಷ್ಯನ್ ಗ್ರೀನ್ ಪಾರ್ಕ್ ಬಗ್ಗೆ RJ32 ಕನ್ನಡ ಟಿವಿಯಲ್ಲಿ ಸುದ್ದಿಯನ್ನ ಮಾಡಲಾಗಿತ್ತು. ಅಲ್ಲಿನ ಜನರ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ವಿವರ ಬಿತ್ತರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಖರೀದಿ ಮಾಡುವ ಮುನ್ನ ಯೋಚನೆ ಮಾಡಿ ಮತ್ತು ರಸ್ತೆಗಳು ಇದೆ ಅಥವಾ ಚರಂಡಿ ಸಮಸ್ಯೆಗಳು ಇಲ್ಲವಾ ಎಂಬುದನ್ನು ನೋಡಿ ಪ್ಲಾಟ್ ಖರೀದಿ ಮಾಡಬೇಕೆಂದು ನೇರವಾಗಿ ಉತ್ತರ ನೀಡಿದ್ದಾರೆ. ಕಲಬುರಗಿ ನಗರದ ನಂದಿಕೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಏಷ್ಯನ್ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಚರಂಡಿ ಸಮಸ್ಯೆ, ರಸ್ತೆ ಸಮಸ್ಯೆ ಸೇರಿದಂತೆ ಅನೇಕ ಸಮಸ್ಯೆಗಳಿದ್ದು, ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಸಾರ್ವಜನಿಕರು ನಮ್ಮ ವಾಹಿನಿ ಮುಖಾಂತರವಾಗಿ ಮನವಿ ಮಾಡಿಕೊಂಡಿದ್ದರು. ಈ ಸುದ್ದಿಗೆ ಸ್ಪಂದಿಸಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಖಾಸಗಿಯವರ ಪ್ಲಾಟ್ ಮಾರಾಟ ಮಾಡುವಾಗ ಖರೀದಿ ಮಾಡುವವರು ಅಲ್ಲಿ ರಸ್ತೆ ಸರಿಯಿದೆ, ಚರಂಡಿ ಸೂಕ್ತವಾಗಿದೆ ಎಂಬುದರ ಬಗ್ಗೆ ಗಮನ ಹರಿಸಿ ಪ್ಲಾಟ್ಗಳನ್ನು ಖರೀದಿ ಮಾಡಿ ಮನೆಯನ್ನು ಕಟ್ಟಬೇಕು. ಆತುರದಲ್ಲಿ ಖರೀದಿ ಮಾಡಿ ನಂತರ ಚರಂಡಿ ಸಮಸ್ಯೆ, ರಸ್ತೆ ಸಮಸ್ಯೆ ಇದೆ ಅಂದರೆ ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿ, ಇದು ನನ್ನ ವ್ಯಾಪ್ತಿಗೆ ಒಳಪಟ್ಟರೆ ನಾನು ಸೂಕ್ತವಾಗಿ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡುತ್ತೀನಿ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಗ್ರೀನ್ ಪಾರ್ಕ್ ಒಂದು ಪ್ರೈವೇಟ್ ಸೊಸೈಟಿಯವ್ರು ಮಾಡ್ಕೊಂಡಿದ್ದದು. ಪ್ರೈವೇಟ್ ಏನಪ್ಪ ಅಂದ್ರೆ ಲ್ಯಾಂಡ, ಅದ್ರ ಓನರ್ ಏನಪ್ಪ ಅಂದ್ರೆ ಅಲ್ಲಿ ಎಲ್ಲ ರಸ್ತೆಗಳು, ಡಾಂಬರೀಕರಣ ರಸ್ತೆಗಳು, ಒಳಚರಂಡಿಗಳ ಸೌಲಭ್ಯ, ಕುಡಿಯುವ ನೀರಿನ ಸೌಲಭ್ಯ ಮತ್ತು ವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಎಲ್ಲವನ್ನು ಮಾಡಿ ಮನೆ ಕಟ್ಟಲಿಕ್ಕೆ ಪರವಾನಗಿ ಕೊಡಬೇಕಂತ ಸರ್ಕಾರದ ಆದೇಶ ಇದೆ. ಅದರ ಪ್ರಕಾರ ಆಗಿದೆ. ನಮ್ಮಲ್ಲಿ ಯಾರೂ ಬಂದಿಲ್ಲ, ನಾನು ಅಲ್ಲಿ ಬಂದು ನೋಡಿಲ್ಲ. ಅದು ಏನು ನಾನು ನೋಡಿದೆ ಮೊನ್ನೆ ಒಂದು ಸಲ ವಾಕಿಂಗ್ ಹೋಗ್ತೀನಿ, ನನಗೆ ಗೊತ್ತದ ಅಲ್ಲಿ. ಬಟ್ ಅಲ್ಲಿ ಒಳಗೆ ಏನಪ್ಪ ಅಂದ್ರೆ ಸುಮ್ಮನೆ ತರಾತುರಿಯಲ್ಲಿ ತೊಗೊಂಡ್ರು ಹಾಗೆ ತೊಗೊಂಡ್ರೆ ಅವನು ಹಾಗೆ ಮಾಡ್ಯಾನ. ಏನಾದರೂ ಒಂದು ಅರ್ಜಿ ಕೊಟ್ಟರೆ ಏನಪ್ಪ ಅಂದ್ರೆ ಎಲ್ಲಿ ಏನೋ ಅವಶ್ಯಕತೆ ಇದೆ, ಏನು ಅಂದ್ರೆ ಸ್ವಲ್ಪ ನಮ್ಮ ಬಜೆಟ್ ಬರದೆ 10 ಕೋಟಿ ಏನಾದರೂ ಅಲ್ಲಿ ಕೊಡ್ಬೋದು ನಾನು ಅಷ್ಟೇ. ಈಗ ಆಲ್ರೆಡಿ ನಂದಿಕೂರ್ ಗ್ರಾಮ ಪಂಚಾಯತಿಯಲ್ಲಿ ಹ್ಯಾಂಡ್ ಓವರ್ ಅದ ಅಂತ ಹೇಳ್ತಾರೆ ಸರ್ ಅವರು. ಏನೇ ಹ್ಯಾಂಡ್ ಓವರ್ ಇದ್ರೂ ಆ ಪಾರ್ಕ್ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲ ಮಾಡೇ ತೊಗೋಬೇಕು ಇವ್ರು ಪ್ಲಾಟ್. ಸುಮ್ಮನೆ ತೊಗೊಂಡ್ಬಿಡ್ತಾರೆ ಅಡ್ಡುಂಡೇನೆ. ಇದೆಲ್ಲರಿಗೂ ಪ್ರಾಬ್ಲಮ್ ಇಲ್ಲ ರೀ. ಯಾವುದೇ ಒಂದು ಲೇಔಟ್ ಅಪ್ರೂವಲ್ ಆಗಬೇಕಾದ್ರೆ ಆ ಲೇಔಟ್ನಲ್ಲಿ ಡಾಂಬರೀಕರಣ ರಸ್ತೆ ಇರಬೇಕು, CC ಏನಪ್ಪ ಅಂದ್ರೆ ಡ್ರೈನ್ ಇರಬೇಕು, ಒಳಚರಂಡಿ ಇರಬೇಕು, ಕುಡಿಯುವ ನೀರಿನ ಸೌಲಭ್ಯ ಇರಬೇಕು ಮತ್ತು ಲೈಟ್ ಇರಬೇಕು. ಇದೆಲ್ಲ ಇದ್ದ ಮ್ಯಾಗ ಏನು ಬಂದು ಮನೆ ಕೊಡ್ಲಿಕ್ಕೆ ಅದು. ಸುಮ್ಮನೆ ಯಾರು ಪಂಚಾಯತಿಯವ್ರು ಕೊಟ್ಟರು ಇರ್ತಾರೆ ಹಾಗೆ ಕಟ್ಕೊಂಡ್ಬಿಟ್ರಿ. ಈ ಪ್ರಾಬ್ಲಮ್ ಪಾಪ ಅಲ್ಲಿ ಇದ್ದವ್ರಿಗೆ. ಆದರೂ ಏನೋ ನಮ್ಗೆ ಲೆಟ್ರ್ ಏನಂತ ಹೇಳಿದ್ರೆ ಅದು ಹಾಕಿ ಕೊಡ್ತೀನಿ.